ನಮಸ್ಕಾರ ಸ್ನೇಹಿತರೆ, ಉಡಾಳ್ ಸ್ಟೇಟಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನೀವು ಇವತ್ತು ಚಿನ್ನ ಕೊಳ್ಳಲು ಯೋಚಿಸುತ್ತಿದ್ದೀರಾ? ಹಾಗಾದರೆ ನಿಮಗೆ ಇದು ಎಲ್ಲರಿಗೂ ಒಂದು ಒಳ್ಳೆಯ ಸಂತೋಷದ ಸುದ್ದಿ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಮಧ್ಯವರ್ಗದ ಕುಟುಂಬದವರಿಗೆ ಮತ್ತು ಮದುವೆ ಮಾಡಿಸುತ್ತಿರುವ ಒಡವೆ ಮಾಡಿಸಲೇಬೇಕು ಎನ್ನುವ ಕುಟುಂಬಗಳಿಗೆ ಭರ್ಜರಿ ಸಿಹಿ ಸುದ್ದಿ. ಇತ್ತೀಚಿನ ದಿನಗಳಲ್ಲಿ ಭರ್ಜರಿಯಾಗಿ ಏರಿದ ಚಿನ್ನದ ರೇಟ್ ಈಗ ದಿಢೀರನೆ ಇಳಿಕೆಯಾಗಿದೆ. ಹಾಗಾದರೆ ಬೆಂಗಳೂರಿನಲ್ಲಿ ಮಾರುಕಟ್ಟೆಯಲ್ಲಿ ಪ್ರತಿ 1 ಗ್ರಾಂಗೆ ಎಷ್ಟು ಚಿನ್ನದ ಬೆಲೆ ಇಳಿಕೆಯಾಗಿದೆ ಎಂದು ನೋಡಿಕೊಂಡು ಬರೋಣ ಬನ್ನಿ. ಹೌದು ಸ್ನೇಹಿತರೆ, ಎಷ್ಟು ಗ್ರಾಂ ಇಳಿಕೆಯಾಗಿದೆ, ಪ್ರತಿ 1 ಗ್ರಾಂನಲ್ಲಿ ಏನೇನು ಬದಲಾವಣೆ ಬಂದಿದೆ, ಬೆಲೆಯಲ್ಲಿ ಏನು ಬದಲಾವಣೆ ಬಂದಿದೆ ನಾನು ಹೇಳುತ್ತೇನೆ. ಎಲ್ಲಿಯೂ ಕೂಡ ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಈ ವಿಡಿಯೋ ನೋಡೋಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ನು ಪ್ರೆಸ್ ಮಾಡಿ. ಮತ್ತೆ ನಾವು ಯಾವುದೇ ವಿಡಿಯೋ ಹಾಕಿದರೆ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೀವು ಚಿನ್ನ ಖರೀದಿ ಮಾಡುತ್ತಿದ್ದೀರಾ? ಹಾಗಾದರೆ ಕಮೆಂಟ್ ಮಾಡಿ ತಿಳಿಸಿ. ನಾವು ಪ್ರತಿದಿನ ವಿಡಿಯೋವನ್ನು ಹಾಕುತ್ತೇವೆ. ಹಾಗಾದರೆ ಬನ್ನಿ ಶುರು ಮಾಡೋಣ ವಿಡಿಯೋನ. ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು, ಇವತ್ತು ಪ್ರತಿ 1 ಗ್ರಾಂ 24 ಕ್ಯಾರೆಟ್ ಚಿನ್ನಕ್ಕೆ 14,897 ರೂಪಾಯಿ ಇರುವಂಥದ್ದು. ನಿನ್ನೆ 15,295 ರೂಪಾಯಿ ಇತ್ತು. ನಿನ್ನೆಗೂ ಇವತ್ತಿಗೂ ಪ್ರೈಸ್ ಕಂಪ್ಯಾರಿಸನ್ ಮಾಡಿದ್ರೆ 398 ರೂಪಾಯಿ ಕಡಿಮೆ ಆಗಿದೆ ಅಂತಲೇ ಹೇಳಬಹುದು. ಅದೇ ರೀತಿ 10 ಗ್ರಾಮ್ಗೆ 3,980 ರೂಪಾಯಿ ಕಮ್ಮಿಯಾಗಿದೆ. ನಂತರ 22 ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ ಪ್ರತಿ 1 ಗ್ರಾಂ 22 ಕ್ಯಾರೆಟ್ ಚಿನ್ನಕ್ಕೆ 13,655 ರೂಪಾಯಿ ಇರುವಂಥದ್ದು. ನಿನ್ನೆ 14,020 ರೂಪಾಯಿ ಇತ್ತು. ನಿನ್ನೆಗೂ ಇವತ್ತಿಗೂ ಪ್ರೈಸ್ ಕಂಪ್ಯಾರಿಸನ್ ಮಾಡಿದ್ರೆ 365 ರೂಪಾಯಿ ಇಳಿಕೆ ಕಂಡಿರುವಂಥದ್ದು. ಅದೇ ರೀತಿ 10 ಗ್ರಾಮ್ಗೆ 3,650 ರೂಪಾಯಿ ಕಡಿಮೆ ಆಗಿರುವಂಥದ್ದು. ನಂತರ 18 ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ ಪ್ರತಿ 1 ಗ್ರಾಂ 18 ಕ್ಯಾರೆಟ್ ಚಿನ್ನಕ್ಕೆ 11,173 ರೂಪಾಯಿ ಇರುವಂಥದ್ದು. ನಿನ್ನೆ 11,471 ರೂಪಾಯಿ ಇತ್ತು. ನಿನ್ನೆಗೂ ಇವತ್ತಿಗೂ 298 ರೂಪಾಯಿ ಕಮ್ಮಿ ಆಗಿರುವಂಥದ್ದು. ಅದೇ ರೀತಿ 10 ಗ್ರಾಮ್ಗೆ 2,980 ರೂಪಾಯಿ ಕಮ್ಮಿ ಆಗಿರುವಂಥದ್ದು. ನಂತರ ಬೆಳ್ಳಿಯ ಬೆಲೆ ನೋಡೋದಾದರೆ ಪ್ರತಿ 1 ಗ್ರಾಂ ಶುದ್ಧ ಬೆಳ್ಳಿಗೆ 250 ರೂಪಾಯಿ ಇರುವಂಥದ್ದು. ನಿನ್ನೆ 255 ರೂಪಾಯಿ ಇತ್ತು. ನಿನ್ನೆಗೂ ಇವತ್ತಿಗೂ ಪ್ರತಿ ಗ್ರಾಮ್ಗೆ 5 ರೂಪಾಯಿ ಕಮ್ಮಿ ಆಗಿರುವಂಥದ್ದು. ಸ್ನೇಹಿತರೆ, ಇದಿಷ್ಟು ಇವತ್ತಿನ ಬೆಂಗಳೂರು ಮಾರುಕಟ್ಟೆಯ ಚಿನ್ನ ಹಾಗೂ ಬೆಳ್ಳಿಯ ದರವಾಗಿರುತ್ತದೆ. ಕೆಲವು ಮಾರುಕಟ್ಟೆ ತಜ್ಞರು ಹೇಳುವ ಪ್ರಕಾರ ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಇನ್ನಷ್ಟು ಇಳಿಕೆಯಾಗುವ ಸಾಧ್ಯತೆ ಇದೆ. ಆದುದರಿಂದ ನೀವೇನಾದರೂ ಚಿನ್ನ ಖರೀದಿ ಮಾಡಲು ಯೋಚಿಸುತ್ತಿದ್ದರೆ ಇನ್ನೊಂದಷ್ಟು ದಿನಗಳ ಕಾಲ ಕಾದು ನಂತರ ಚಿನ್ನ ಖರೀದಿ ಮಾಡುವುದು ಉತ್ತಮ. ಧನ್ಯವಾದಗಳು.